ನಮ್ಮ ಜೀವನದಲ್ಲಿ ನಾವು ಮಾಡಿದಂತಹ ಕೆಟ್ಟ ಕರ್ಮಗಳು ನಮ್ಮನ್ನ ಕಾಡುತ್ತೆ ಅನ್ನೋದು ಎಷ್ಟು ಸತ್ಯನೋ, ಒಳ್ಳೆ ಕರ್ಮಗಳು ನಮ್ಮನ್ನು ಅಥವಾ ನಮ್ಮ ಮಕ್ಕಳನ್ನು ಕಾಯುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಒಬ್ಬ ಆಟೋ ಡ್ರೈವರು ಒಬ್ಬ ಗರ್ಭಿಣಿ ಹೆಂಗಸನ್ನ ಕರ್ಕೊಂಡು ಆಸ್ಪತ್ರೆಗೆ ಬಿಡ್ತಿರ್ತಾರೆ. ಸೊ ಆಸ್ಪತ್ರೆ ಹತ್ತತ್ರ ಹೋದಾಗ ಜೋರಾಗಿ ಮಳೆ ಸುರಿಯುತ್ತಂತೆ. ಅವ್ರು ಇನ್ನು ಆಸ್ಪತ್ರೆ ಹತ್ರ ಇಳಿದಾಗ ಆಟೋ ಡ್ರೈವರು ಒಂದು ಕೊಡೆಯನ್ನ ಕೊಟ್ಟು, ಛತ್ರಿಯನ್ನ ಕೊಟ್ಟು ಹೆಂಗಸಿಗೆ, ತಗೊಳ್ಳಮ್ಮ ಈ ಛತ್ರಿ ತಗೊಂಡು ಹೋಗಿ ಆಸ್ಪತ್ರೆಗೆ ಅಂತ ಹೇಳ್ತಾರೆ. ಆಗ ಹೆಣ್ಮಗಳು ಹೇಳ್ತಾರಂತೆ, ಅಲ್ಲ ನಮಗೆ ನಿಮ್ ಪರಿಚಯನೇ ಇಲ್ಲ, ಈ ಛತ್ರಿನ ನಿಮಗೆ ಹೆಂಗ್ ವಾಪಸ್ ಕೊಡ್ಲಿ, ನಾನು ಬೇಡ ಅಂತ. ಆಟೋ ಡ್ರೈವರ್ ಹೇಳ್ತಾರಂತೆ, ತಲೆ ಕೆಡ್ಸ್ಕೊಬೇಡಿಮ್ಮ, ಯಾರಿಗೆ ಇದರ ತುಂಬಾ ಅವಶ್ಯಕತೆ ಇರುತ್ತೋ ಅವ್ರಿಗೆ ಕೊಟ್ಬಿಡಿ ನೀವು ಅಂತ. ಸರಿ ಅಂತ ಹೆಣ್ಮಗಳು ಆ ಛತ್ರಿ ಇಟ್ಕೊಂಡು ಆಸ್ಪತ್ರೆ ತನಕ ಹೋಗ್ತಾರೆ. ಆಸ್ಪತ್ರೆ ಅವ್ರು ಎಂಟರ್ ಆದ ಹಾಗೆ ಅಲ್ಲೊಬ್ರು ಅಜ್ಜ ನಿಂತಿರ್ತಾರೆ. ಅವರು ಮಳೆ ಯಾವಾಗ ನಿಲ್ಲುತ್ತೆ ಅಂತ ಕಾಯ್ತಾ ನಿಂತಿರ್ತಾರೆ. ಸೊ ಅವ್ರಿಗೆ ಆ ಛತ್ರಿನ ಕೊಟ್ಬಿಟ್ಟು, ಅಜ್ಜ ಈ ಛತ್ರಿ ತಗೊಂಡು ನೀವು ಮನೆಗೆ ಹೋಗಿ ಅಂತ. ಸರಿ ಅಂತ ಅಜ್ಜ ಕೊಡೆನ ತಗೊಂಡು ಅವ್ರ ಮನೆ ತನಕ ಹೋಗ್ತಾರೆ. ಮನೆಗೆ ಎಂಟರ್ ಆದಾಗೆ ರೋಡಲ್ಲಿ ಒಂದು ಸ್ಕೂಲ್ ಹೆಣ್ಮಗಳು ತಲೆ ಮೇಲೆ ಬ್ಯಾಗ್ ಅನ್ನ ಇಟ್ಕೊಂಡು ಆ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಿರ್ತಾಳೆ. ಆ ಹೆಣ್ಮಗಳನ್ನ ಕರೆದು, ತಗೋಬಿಟ್ಟ ಈ ಛತ್ರಿ ತಗೊಂಡು ನಿನ್ ಮನೆಗೆ ಹೋಗು ಅಂತ. ಸರಿ ಅಂತ ಹೆಣ್ಮಗಳು ಆ ಛತ್ರಿ ತಗೊಂಡು ಮನೆಗೆ ಹೋಗುತ್ತೆ. ಆ ಹೆಣ್ಮಗಳು ಯಾರ ಮನೆಗೆ ಹೋಗುತ್ತೆ ಅಂದ್ರೆ, ಯಾವ ಆಟೋ ಡ್ರೈವರು ಮೊದಲು ಆ ಹೆಣ್ಮಗಳಿಗೆ ಛತ್ರಿ ಕೊಟ್ರಲ್ಲ ಅದೇ ಆಟೋ ಡ್ರೈವರ್ನ ಮನೆಗೆ ಹೋಗುತ್ತೆ. ಬಿಕಾಸ್ ಆ ಹೆಣ್ಮಗಳು ಆಟೋ ಡ್ರೈವರ್ನ ಮಗಳಾಗಿರ್ತಾಳೆ. ಅವನು ಎಲ್ಲೋ ಮಾಡಿದಂತ ಒಂದು ಒಳ್ಳೆ ಕಾರ್ಯ ಡೈರೆಕ್ಟ್ ಆಗಿ ಅವನಿಗೆ ಬರದೇ ಇದ್ರು ಕೂಡ ಹಿಂತಿರುಗಿ ಅವನ ಮಗಳನ್ನ ಅದು ಕಾಪಾಡುತ್ತೆ. ನಾವು ಮಾಡಿದಂತ ಒಳ್ಳೆ ಕರ್ಮಗಳು ನಮ್ಮನ್ನು ಅಥವಾ ನಮ್ಮ ಮಕ್ಕಳನ್ನು ಕಾಯುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ.